ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಯುದ್ಧ ಭೂಮಿ ಅಂತಂದ್ರೆ ಅದೊಂಥರ ಸಾವಿನ ಮನೆ ಇದ್ದಂತೆ. ಯಾವಾಗ ಏನು ಬೇಕಾದರೂ ಆಗಬಹುದು. ಮಿಸೈಲ್ಗಳ ದಾಳಿ, ಬಾಂಬ್ಗಳ ಸುರಿಮಳೆ, ಕಣ್ಣೆದುರೇ ಸಾವುಗಳು ಸಂಭವಿಸಬಹುದು. ಇದೀಗ ಇಸ್ರೇಲ್ ಮತ್ತು ಇರಾನ್ನಲ್ಲಿರೋ ಭಾರತೀಯರಿಗೆ ಈ ಆತಂಕ ಕಾಡ್ತಾ ಇದೆ. ಹೀಗಾಗಿ ರಣರಂಗದಿಂದ ಭಾರತೀಯರನ್ನ ವಾಪಸ್ ಕರೆಸಿಕೊಳ್ಳಲಾಗ್ತಾ ಇದೆ. ಇದೀಗ ಮೊದಲ ಬ್ಯಾಚು ತಾಯ್ನಾಡಿಗೆ ಮರಳಿ ಬಂದಿದೆ. ಇರಾನ್ ಇಸ್ರೇಲ್ನ ಆಗಸದಲ್ಲಿ ನಕ್ಷತ್ರಗಳೇ ಕಾಣ್ತಿಲ್ಲ, ಬರೀ ಮಿಸೈಲ್ಗಳೇ ಹೂಂಕರಿಸ್ತಾ ಇವೆ. ಯಾವಾಗ ಏನ್ ಬೇಕಾದ್ರೂ ಆಗಬಹುದಾದ ಭೀತಿ ಇದೆ. ಯುದ್ಧೋನ್ಮಾದ ಮೇಳೈಸ್ತಾ ಇರೋ ರಾಷ್ಟ್ರಗಳಲ್ಲಿ ಸಿಲುಕಿರೋ ಭಾರತೀಯರಲ್ಲಿ ಆತಂಕದ ಕಾರ್ಮೋಡ ಕವಿದಿದೆ. ತಾಯ್ನಾಡಿಗೆ ವಾಪಸ್ಸಾಗಲು ಮನ ಹಂಬಲಿಸ್ತಾ ಇದೆ. ಇದರ ಮಧ್ಯೆ ಭಾರತೀಯರ ಮೊದಲ ತಂಡ ದೇಶಕ್ಕಾಗಮಿಸಿದೆ. ಇರಾನ್ನಿಂದ ಆಪರೇಷನ್ ಸಿಂಧು ಕಾರ್ಯಾಚರಣೆ. ಭಾರತಕ್ಕೆ ವಾಪಸ್ಸಾದ 110 ಮಂದಿ ವಿದ್ಯಾರ್ಥಿಗಳು. ಕಣ್ಮುಂದೆ ಮಿಸೈಲ್ಗಳ ಮರ್ದನ, ಕ್ಷಣ ಕ್ಷಣಕ್ಕೂ ಆತಂಕ, ಸಾವಿನ ಆರ್ತನಾದ. ಯುದ್ಧ ಭೂಮಿಯಲ್ಲಿ ಇದು ಸರ್ವೇ ಸಾಮಾನ್ಯ. ಆದರೆ ಬದುಕಿಗಾಗಿ, ಭವಿಷ್ಯಕ್ಕಾಗಿ ಇರಾನ್ ಇಸ್ರೇಲ್ಗೆ ತೆರಳಿದ್ದ ಭಾರತೀಯರಿಗೆ ಕ್ಷಣ ಕ್ಷಣಕ್ಕೆ ಸಾವು ಕಣ್ಮುಂದೆ ಬಂದಂತಾಗ್ತಾ ಇದೆ. ಹೀಗಾಗಿ ವಾಪಸ್ಸು ತಾಯ್ನಾಡಿಗೆ ಮರಳಲು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ರಣಾಂಗಣದಿಂದ ಭಾರತೀಯರನ್ನ ಕರೆತರಲು ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧು ಕಾರ್ಯಾಚರಣೆ ಆರಂಭಿಸಿದೆ. ಆಪರೇಷನ್ ಸಿಂಧು ಕಾರ್ಯಾಚರಣೆಯಲ್ಲಿ ಇರಾನ್ನಿಂದ ಮೊದಲ ತಂಡ ದೇಶಕ್ಕೆ ಆಗಮಿಸಿದೆ. ಆರ್ಮೇನಿಯಾ ಮೂಲಕ ವಿಮಾನದಲ್ಲಿ ಭಾರತೀಯರನ್ನ ಕರೆತರಲಾಗಿದೆ. ಇರಾನ್ನಿಂದ ಇಂಡಿಗೋ ವಿಮಾನದಲ್ಲಿ 110 ಮಂದಿ ವಿದ್ಯಾರ್ಥಿಗಳು ದೆಹಲಿಗೆ ಬಂದಿಳಿದಿದ್ದಾರೆ. ಇನ್ನು ಭಾರತಕ್ಕೆ ವಾಪಸ್ಸಾಗಿರುವ ವಿದ್ಯಾರ್ಥಿಗಳಲ್ಲಿ ಬಹುತೇಕರು ಜಮ್ಮು ಕಾಶ್ಮೀರ ರಾಜ್ಯದ ವಿದ್ಯಾರ್ಥಿಗಳಾಗಿದ್ದು ತೆಹರಾನ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು ಅಂತ ತಿಳಿದು ಬಂದಿದೆ. ಇದೀಗ ಯುದ್ಧ ಭೂಮಿಯಿಂದ ತಾಯ್ನಾಡಿಗೆ ಮರಳಿದ ವಿದ್ಯಾರ್ಥಿಗಳು ದೆಹಲಿ ತಲುಪ್ತಾ ಇದ್ದಂತೆ ನಿಟ್ಟುಸಿರು ಬಿಟ್ಟಿದ್ದಾರೆ. खुश हूँ मैं, बस वी आर बैक टू आवर कंट्री. बस टू बी ऑनेस्ट, जो मेरी सिटीज वहाँ पे ईरान में उर्मिया थी, तो वहाँ पे तो मैंने ऐसा कुछ नहीं देखा. बट इन अदर सिटीज लाइक तेहरान, इस्फहान, शिराज, वहाँ पे हालात तो खराब ही थे. आपने तो देखा होगा न्यूज में. भारत सरकार ने तो बहुत हेल्प की. दैट्स व्हाई वी आर हियर. ಇರಾನ್ ಯುದ್ಧ ಭೂಮಿಯಲ್ಲಿನ ಕರಾಳತೆಯನ್ನು ಭಾರತೀಯ ವಿದ್ಯಾರ್ಥಿಗಳು ಬಿಚ್ಚಿಟ್ಟಿದ್ದಾರೆ. इंडियन एम्बेसी ने हमारे लिए सब कुछ ऑलरेडी प्रिपेयर्ड रखा था. हमें उतनी प्रॉब्लम नहीं हुई. हमें डॉम के सामने से, विंडो के सामने से मिसाइल्स जाती हुई दिखती थी. और एक बार बस एक इंसिडेंट मुझे याद है जो हुआ था कि हमारे 3 बजे रात को हमारे डॉम के ऊपर से एक मिसाइल निकली थी, तो हमारी पूरी विंडो हिल गई थी. ಇಸ್ರೇಲ್ನಿಂದ ತಾಯ್ನಾಡಿಗೆ ಬಂದ 18 ಮಂದಿ ಕನ್ನಡಿಗರು. ಅಧ್ಯಯನ ಪ್ರವಾಸಕ್ಕೆ ತೆರಳಿದ್ದ ರಾಜ್ಯದ ಸರ್ವಪಕ್ಷಗಳ ಸದಸ್ಯರು ಯುದ್ಧ ಭೂಮಿ ಇಸ್ರೇಲ್ನಲ್ಲೇ ಸಿಲುಕಿದ್ರು. ಇದೀಗ ಇಸ್ರೇಲ್ನಲ್ಲಿದ್ದ 18 ಮಂದಿ ಕನ್ನಡಿಗರು ವಾಪಸ್ ತಾಯ್ನಾಡಿಗೆ ಮರಳಿದ್ದಾರೆ. ನಿನ್ನೆ ರಾತ್ರಿಯೇ ಬಿಪ್ಯಾಕ್ ಸದಸ್ಯರ ತಂಡ ಕುವೈತ್ ತಲುಪಿತ್ತು. ಇವತ್ತು ಕುವೈತ್ನಿಂದ ಹೊರಟು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 18 ಮಂದಿ ಕನ್ನಡಿಗರ ತಂಡ ಆಗಮಿಸಿತು. ಇದೇ ವೇಳೆ ಯುದ್ಧದ ಪರಿಸ್ಥಿತಿಯನ್ನ ತಾವು ನೋಡಿದ ಇಸ್ರೇಲ್ ಬಗ್ಗೆ ವಾಪಸ್ಸಾದ ಸದಸ್ಯರು ತೆರೆದಿಟ್ರು. ಇದು ಒಂದು ಯುದ್ಧ ಘೋಷಣೆಯಾಗಿ ಎಮರ್ಜೆನ್ಸಿ ಡಿಕ್ಲೇರ್ ಆದ್ರಿಂದ ನಾವಲ್ಲಿ ಸಿಕ್ಕಾಕೊಂಡ್ವಿ. ಆತಂಕ ಇತ್ತು. ಮಿಸೈಲ್ಸ್ ಫೈರ್ ಆಗ್ತಾ ಇತ್ತು, ಸೈರನ್ ಬರ್ತಿತ್ತು, ಸೌಂಡ್ ಬರ್ತಿತ್ತು, ಮಿಸೈಲ್ಸ್ ಕಾಣಿಸ್ತಿದ್ದ ನಮಗೂ. ಆದ್ರೆ ನಮಗೆ ಅಲ್ಲಿ ಸೇಫ್ಟಿ ಇತ್ತು. ನಾವಿದ್ದು ಐಷಾರಾಮಿ ಹೋಟ್ಲಲ್ಲಿ ನಮಗೆ ಒಳ್ಳೆ ಅವಕಾಶ ಕೊಟ್ಟಿದ್ರು, ಒಳ್ಳೆ ಸ್ಟೇಯಿಂಗ್ ಕೊಟ್ಟಿದ್ರು. ಅದರ ಕೆಳಗಡೆ ಬಂಕರ್ ಇರ್ತಿತ್ತು. ನಾವೆಲ್ಲ ಬಂಕರ್ಗೆ ಹೋಗಿ ಸೇರ್ಕೋಬೇಕಾಗಿತ್ತು. ಸೇರ್ ನಿಂತ ಮೇಲೆ ಒಂದು ಅರ್ಧ ಗಂಟೆ ಮೇಲೆ ಬರ್ಬೇಕು. ದಿನಕ್ಕೆ 5-6 ಬಾರಿ ಈ ತರ ಆಗ್ತಾನೆ ಇತ್ತು. ಒಂದು 5 ದಿನ ಈ ತರ ನಾವು ನೋಡಿದ್ವಿ. ರಾಕೆಟ್ಸ್ ಆಗಿರ್ಬೋದು, ಮಿಸೈಲ್ಸ್ ಆಗಿರ್ಬೋದು, ಅದು ಹೋಗಿದ್ದ ಅನುಭವ, ಆ ಶಬ್ದ ಇನ್ನ ಜ್ಞಾಪಕ ಇದೆ. ನಮ್ಮ ಹತ್ತಿರದ ವಿಸಿನಿಟಿನಲ್ಲೇ ಅದು ಭೂಮಿಗೆ ಹೊಡೆದಾಗ ಕೂಡ ಆ ಶೇಕ್ ಆಗಿದ್ದು ಮರೆಯೋಕ್ಕಾಗೋದಿಲ್ಲ. ಒಂದಿನ ನಾವು ಸೈರನ್ ಕೂಗಿ ಇಂಟರ್ಸೆಪ್ಟ್ ಆಯ್ತು ರಾಕೆಟ್ಸ್ ಅಂತ ಗೊತ್ತಾದ್ಮೇಲೆ ವಾಪಸ್ ರೂಮಿಗೆ ಬಂದ್ವಿ. ಬ್ಯಾಲ್ಕನಿಯಿಂದ ನೋಡಿದ್ರೆ ನಮಗೆ ಪ್ಲೇನ್ ಸೈಟಲ್ಲೇ ಕಪ್ಪು ಹೊಗೆ ಮೋಡಗಳು ಮೇಲೆ ಹೋಗೋದು ಕಾಣಿಸ್ತು. ಆಗೊಂದ್ ಕ್ಷಣ ಭಯ ಆಗತ್ತೆ.
ರಣಾಂಗಣದಲ್ಲಿ ಸಿಲುಕಿದ್ದ ಭಾರತೀಯರು ತಾಯ್ನಾಡಿಗೆ ಮರಳಿದ್ದಾರೆ. ತಮ್ಮ ತಮ್ಮ ಗೂಡು ಸೇರಿ ಪೋಷಕರ ಆತಂಕವನ್ನ ದೂರಾಗಿಸಿದ್ದಾರೆ. ಇದೀಗ ಯುದ್ಧ ಭೂಮಿಯಲ್ಲಿರೋ ಮತ್ತಷ್ಟು ದೇಶವಾಸಿಗಳನ್ನ ಕರೆತರಲು ಕೇಂದ್ರ ಸಿದ್ಧವಾಗಿದೆ. ಆಪರೇಷನ್ ಸಿಂಧು ಕಾರ್ಯಾಚರಣೆ ಮುಂದುವರೆದಿದೆ. ಅಂಕಿತಾ ರೈ, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.